ಕನಕ ಜಯಂತಿ ಇದೆ, ತಾವು ಏನು ಹೇಳಕ್ಕೆ ಬಯಸ್ತೀರಾ ಸರ್? ದಾಸರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಮೇಡಮ್, ದಾಸರಲ್ಲಿ ದಾಸಶ್ರೇಷ್ಠರಾದ ಶ್ರೀ ಶ್ರೀ ಕನಕದಾಸರ 537ನೆಯ ಜಯಂತ್ಯೋತ್ಸವವನ್ನು ಇಡೀ ಉದ್ದಗಲ ರಾಜ್ಯ ಉದ್ದಗಲ ಕೂಡ ಭಾಳ ವಿಜೃಂಭಣೆ ಆಸಕ್ತಿಯಿಂದ ಈ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವವನ್ನು ಇಡೀ ರಾಜ್ಯ ಪೂರ್ತಿ ಸರ್ಕಾರ ರಜಾ ಘೋಷಣೆ ಕೂಡ ಮಾಡಿದ್ದಾರೆ. ರಾಜ್ಯ ಪೂರ್ತಿ ರಜೆ ಕೂಡ ಇರುತ್ತೆ. ಎಲ್ಲ ಸಮುದಾಯಗಳು ಕೂಡ ಬರೀ ಕುರುಬ ಸಮಾಜಕ್ಕೆ ಸೀಮಿತವಾಗಿಲ್ಲ. ಕನಕದಾಸರು ಎಲ್ಲ ಸಮುದಾಯಗಳು ಕೂಡ ಸೇರಿ ನಾಳೆ 537ನೇ ಕನಕ ಜಯಂತ್ಯೋತ್ಸವವನ್ನು ಭಾಳ ಸಂಭ್ರಮ ಸಡಗರದಿಂದ ಒಂದು ನಾಡಹಬ್ಬವನ್ನಾಗಿ ಆಚರಣೆ ಮಾಡ್ತಾಯಿದ್ದಾರೆ. ನಾನು ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಕೂಡ ಕನಕ ಜಯಂತ್ಯೋತ್ಸವ ಶುಭಾಶಯಗಳನ್ನು ಹೇಳ್ತೀನಿ. ಮತ್ತು ಎಲ್ಲ ಸಮಾಜದ ನಾಗರಿಕ ಬಂಧುಗಳಿಗೂ ಕೂಡ ನಾಳೆ ಕನಕ ಜಯಂತ್ಯೋತ್ಸವ ಶುಭಾಶಯಗಳು ಕೂಡ ನಾನು ಹಾರೈಸ್ತೀನಿ. ಎಲ್ಲರೂ ಒಗ್ಗಟ್ಟಾಗಿ ಈ ಕನಕ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ನಾನು ಶುಭ ಕೋರ್ತಾ ಇದೇ ಸಂದರ್ಭದಲ್ಲಿ ಚಂದ್ರಬಾಬು ನಾಯ್ಡು ಅವರು, ಪಕ್ಕದ ರಾಜ್ಯದ ಚಂದ್ರಬಾಬು ನಾಯ್ಡು ಅವರು ಅತಿ ಹೆಚ್ಚು MLCಗಳನ್ನ ಸರ್ಕಾರೇತರದ ಏನು MLCಗಳನ್ನ ಹೌದು ಮೇಡಮ್. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಕುರುಬ ಸಮಾಜ ಹಿಂದುಳಿದಿದೆ ಅಂತ ಅವ್ರ ಗಮನದಲ್ಲಿಟ್ಕೊಂಡು ಇವತ್ತು ಎಲ್ಲಿ ಅವಕಾಶ ಜನಸಂಖ್ಯೆ ಕುರುಬ ಸಮಾಜ ಜನಸಂಖ್ಯೆ ಎಲ್ಲೆಲ್ಲಿ ಹೆಚ್ಚಿಗಿದೆ ಸಮುದಾಯ ಭವನವನ್ನು ಮಾಡಿಕೊಡ್ತೀನಿ, ಅಂಬೇಡ್ಕರ್ ಇದು ಕನಕದಾಸರ ಪುತ್ಥಳಿಕೆ ಒಂದು ಕೂಡ ಮಾಡಿಸ್ಕೊಡ್ತೀನಿ, ಮತ್ತು ಕುರುಬರ ಸಮಾಜದ ಇವತ್ತು MLCಗಳಿಗಾಗ್ಬೋದು ಯಾವುದೇ ಒಂದು ಪೋಸ್ಟಲ್ಲಿದ್ದರೆ ಕೂಡ ಅವರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಕೂಡ ಚಂದ್ರಬಾಬು ನಾಯ್ಡು ಘೋಷಣೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಇದು ಒಳ್ಳೆ ನಮ್ಮ ಆಂಧ್ರದಲ್ಲೂ ಕೂಡ ನಮ್ಮ ಸಮಾಜದವ್ರಿಗೆ ಒಳ್ಳೆ ಗೌರವ ಕೊಡೋಂಥದ್ದು. ಚಂದ್ರಬಾಬು ನಾಯ್ಡು ಅವರು ಕೂಡ ನಾನು ಶುಭವನ್ನು ಹಾರೈಸ್ತೀನಿ. ಎಲ್ಲ ಸಮಾಜದ ಮುಖಂಡರುಗಳಿಗೂ ಕೂಡ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕನಕದಾಸರ ನಡೆಯಲ್ಲಿ ನಡೆದುಕೊಂಡು ಹೋಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಜೈ ಕನಕದಾಸ.